ಗೈಸ್ ನಮ್ ಗಾನವಿನ ಕಾಲೇಜಿಗೆ ಬಿಡ್ತಿದ್ದೆ, ಓವರ್ ಆಗಿ ಆಡ್ತಿದ್ಲು ನೋಡಿ. ಇವತ್ತು 9 ಕಾಲಾಗೈತೆ, ಟೈಮ್ 9:45 ಬಿಡ್ತೀನಿ. ಕೂಗ್ಬೇಡ ಸುಮ್ನಿರು. ಗೈಸ್ ಎಷ್ಟು ಗಂಟೆ ಕಾಲೇಜು? ಅಲ್ಲ ಎಷ್ಟು ಗಂಟೆ ಕಾಲೇಜು? 9:45. ಆಡ್ತೀಯ ಓವರ್ ಆಗಿ? ಆಡ್ತೀಯ ನೋಡಿ ಹೆಂಗ್ ಕಿರ್ಸ್ತೋಡ. ಗೈಸ್ ನಮ್ ಗಾನವಿ ಅಳ್ತೋಳೆ ಗೈಸ್. ಸುಮ್ಮನೆ ಗಾಡಿ ಹೋಯ್ತಿಲ್ಲ, ಪೆಟ್ರೋಲ್ ಇಲ್ಲ, ನಿಧಾನ. ಗೈಸ್ ಅಳ್ತೋಳಲ್ಲ ಗೈಸ್. ಗೈಸ್ ನಮ್ ಗಾನವಿನ ಕರೆಕ್ಟ್ ಟೈಮಿಗೆ ಬಿಟ್ಟಿದ್ದೀನಿ. ಸರಿ ಬಾಯ್. ಗೈಸ್ ಪಾದಯಾತ್ರೆಗೆ ಹೋಗ್ತಾವ್ರು ನೋಡ್ರಿ ಇಲ್ಲಿ. ಗೈಸ್ ಇವತ್ತು ಆಕ್ಚುಲಿ ಬೀಟ್ರೂಟ್ ಜ್ಯೂಸಿಗೆ ಇನ್ನೂ ಒಂದು ಆ್ಯಡ್ ಮಾಡ್ತಿದ್ದೀನಿ ನೋಡಿ. ಇದು ಆಮ್ಲ, ನೆಲ್ಲಿಕಾಯಿ. ಟೋಟಲ್ ಇವಾಗ ಇದು ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಆಗಲಿಲ್ಲ, ಈಗ ABC ಜ್ಯೂಸ್ ಆಯ್ತು. ಆಮ್ಲ, ಬೀಟ್ರೂಟ್, ಕ್ಯಾರೆಟ್, ಇದಕ್ಕೆ ABC ಜ್ಯೂಸ್ ಅನ್ನೋದು. ನೋಡು 10 ರೂಪಾಯಿಗೆ 4 ಆಯ್ತಾ. ಇನ್ನ 20 ರೂಪಾಯಿಗೆ 2 ಕ್ಯಾರೆಟ್ 2 ಬೀಟ್ರೂಟ್ ಸಿಗುತ್ತೆ. 30 ರೂಪಾಯಿ. ಎಷ್ಟು ಹೆಲ್ದಿ ನೋಡು. ಅದೇ 30 ರೂಪಾಯಿಗೆ ಏನಾದ್ರು ಇಟ್ಬಿಟ್ರೆ ನಾವು ಹುಡುಗರು ಸುಮ್ಮನೆ ಬೇಕ್ರಿಗೆ ಹೋಗಿ ಪಪ್ಸ್ ತಿನ್ನೋದು, ಕೇಕ್ ತಿನ್ನೋದು ಮಾಡ್ತೀವಿ. ಅದೆಷ್ಟು ಅನ್ಹೆಲ್ದಿ. 30 ರೂಪಾಯಿಗೆ ಈ ತರ ಹೆಲ್ದಿ ಜ್ಯೂಸು ಮನೇಲೆ ಹಿಂಗೆ ಮಾಡ್ಕೊಂಡು ಕುಡಿಬಹುದು. ಒಂದಿನ ಹೇಳ್ತೀಯ, 2 ದಿನ ಹೇಳ್ತೀಯ, 3ನೇ ದಿನ ಅದೇ ಬೇಕು. ಎಲ್ಲಿ ಈಗ ನಾನು ಹೊರಗಡೆನೆ ಎಲ್ಲ ಮೊಯ್ತಿದ್ದೀನಿ, ಕುಡಿ ಏನು ತಿಂತಿಲ್ಲ, ಏನು ಕುಡಿತಿಲ್ಲ. ಅಕಸ್ಮಾತ್ ಹೋದ್ರುನು ಕಬ್ನಾಲು ಎಳ್ನೀರು ಇಷ್ಟೇ ಕುಡಿಯೋದು ನಾನು ಹೊರಗಡೆ. ಗಾನಗೂ ಅದೇ ಅಭ್ಯಾಸ ಮಾಡಿಸು. ಮತ್ ಗಾನ ದಪ್ಪ ಮಾಡು ಅಂತ್ಯ. ಈ ಬೀಟ್ರೂಟ್ ಜ್ಯೂಸ್ಗೂ ದಪ್ಪ ಆಗ್ತಾರೆ, ಬಾಡಿ ಬರುತ್ತೆ. ಅಲ್ಲ ಹೊರಗಡೆ ತಿನ್ಸಿದ್ರೆ, ಬೇಕರಿ ಐಟಮ್ಸ್ ತಿನ್ಸಿದ್ರೆ ದಪ್ಪ ಆಯ್ತಾರೆ. ನಾವಮ್ಮ ಜ್ಯೂಸ್ ಮಾಡಿ ಕೊಟ್ಟವ್ರೆ. ಆ ನೆಲ್ಲಿಕಾಯಿ ಹಾಕಿರೋದಕ್ಕೆ ಲೈಟ್ ಆಗಿ ಈ ಹುಳಿ, ಆ ಒಗ್ರು ತರ. ಗೈಸ್ ಇವತ್ತು ನಮ್ಮ ಮನೇಲಿ ಬರೀ ಒಂದು ರೀಲಿಗೋಸ್ಕರ ಉಪ್ಪಿಟ್ಟು ಮಾಡಿರೋದು, ಗೊತ್ತಾ ಗೈಸ್? ನೋಡಿ ಇಲ್ಲಿ ಉಪ್ಪಿಟ್ಟು. ಇವತ್ತು ನಮ್ಮ ಮನೇಲಿ ತಿಂಡಿ ಉಪ್ಪಿಟ್ಟು. ಜೊತೆಗೆ ನಮ್ಮ ಅಮ್ಮ ಅಲ್ಲಿ ತಲೆಗೆ ಮೆಹಂದಿ ಹಚ್ಕೊಂಡವ್ರೆ. ಯಾವ ಕಲರ್ ಅದು? ಬ್ರೌನ್ ಕಲರಾ ಅಂತ ಕೊಟ್ಟಿದ್ದಾರೆ, ನೋಡ್ಬೇಕು. ಇನ್ನೇನು ಬ್ರೌನ್ ಕಲರೇ ಇರುತ್ತೆ. ಗೈಸ್ ಆಕ್ಚುಲಿ ಇವಾಗ ನಮ್ಮ ಮನೆ ಮುಂದೆ ಇರೋ ಮರ ಎಲೆಗಳು ತುಂಬಾನೇ ಉದುರುತ್ತಿದೆ. ಈಗ ನೀವು ನೋಡ್ತಿದ್ದೀರಾ. ನಮ್ಮ ಅಪ್ಪ ಬೆಳಗ್ಗೆ ಇನ್ನೂ ಗುಡ್ಸಿದ್ರಂತೆ, ಮತ್ತೆ ನೋಡಿ ಇಲ್ಲಿ ಎಲೆಗಳು. ಅದಕ್ಕೆ ನಮ್ಮ ಅಪ್ಪ ಹೇಳ್ತಿದ್ರು ನಾವೇ ಚೇರ್ ಮೇಲೆ ಹತ್ಬಿಟ್ಟು ಎಲೆ ಕುಯ್ಯೋಣ ಅಂತ. ಏನಾವಾಗ ಮಾಡೋದಾಗುತ್ತಾ? ಗೈಸ್ ಆಕ್ಚುಲಿ ಇಲ್ಲಿ ನನ್ನ ಹಿಮಾಲಯನ್ ಬೈಕ್ ನೋಡಿ ಇಲ್ಲಿ ಎಷ್ಟು ಧೂಳಾಗೈತೆ ಅಂದರೆ. ಆಕ್ಚುಲಿ ಈಗ ಹಿಮಾಲಯನ್ ಈಗ ಒರೆಸ್ತಿದ್ನಲ್ಲ, ಒಬ್ರು ಕಮೆಂಟ್ ಬೇರೆ ಹಾಕಿದ್ರು, ಒಬ್ರು ನಿಮ್ಮ ಅಮ್ಮನ ಒಂದು ರೌಂಡ್ ಹಿಮಾಲಯನಲ್ಲಿ ಕರ್ಕೊಂಡು ಹೋಗಿ ಅಂತ. ಕರೆಕ್ಟಾಗಿ ಇವಾಗ ನಮ್ಮ ಅಮ್ಮನ ಈಗ ಸಂತೆಗೆ ಅಂತಲ್ಲ, ಜಸ್ಟ್ ಒಂದು ಕಬ್ನ ಕುಡ್ಕ, ಅದಕ್ಕೆ ಹಿಮಾಲಯನ್ ತೆಗ್ಯೋಣ ಅಂತ ಅನ್ಕೊಂಡೆ. ಬಟ್ ಇವಾಗ ನೋಡಿದ್ರೆ ಬಿಡೋ ಮಗನೇ ಸಂತೆಗೆ ಹೋಗ್ತಿರೋ, ಸಂತೆಗೆ ಯಾಕೆ ಈ ಗಾಡಿ ಅಂತವ್ರೆ. ಬಿಡು ಒಂದು ಕಬ್ನ ಅಲ್ಲೂ ಕುಟ್ಕೊಂಡು ಬಂದು ಆಮೇಲೆ ಈ ಆಕ್ಟಿವ್ ತಗೊಂಡು ಹೋಗೋಣ. ಸರಿ ಆಯ್ತು, ತಗೋಲಿ ಕ್ಯಾಚ್. ಆಯ್ತಾ ಊಟ? ಪ್ಲೇನ್ ಮಾಡಿ, ನಿಂಬೆಣ್ಣೆನೂ ಹಾಕ್ಬೇಡಿ, ಬರೀ ಕಬ್ಬಿರ್ಲಿ. ಗೈಸ್ ಕಬ್ನ ಕುಟ್ಕೊಂಡು ಡೈರೆಕ್ಟ್ ಈಗ ಈರುಳ್ಳಿ ತಗೊಬರಕ್ಕೀಗ ಬಂದಿದೀವಿ. ನಾವಮ್ಮ ಎಷ್ಟು kg ಈರುಳ್ಳಿ ತಗೋತಾರೋ ಗೊತ್ತಿಲ್ಲ. ಅಮ್ಮ ಆಲೂಗೆಡ್ಡೆ ಬೆಳಗ್ಗೆ ಬರೀ ಅರ್ಧ kg ತಗೊಂಡಿದ್ದೆ ಗೈಸ್. ಆದ್ರೂ ಏನ್ ಗೊತ್ತಾ, ಈ ಹೋಗಿ ನಮ್ಮಮ್ಮ ಈ ಬಿಸಿಲಲ್ಲಿ ಸಂತೆ ಕರ್ಕೊಂಡು ಬಂದವ್ರೆ. ಏನ್ ಹೇಳೋದು ಹೇಳಿ ನಮ್ಮ ಅಮ್ಮಂಗೆ? ಹೇಳಮ್ಮ. ನಮ್ಮ ಅಮ್ಮಂಗೆ ಹಿಂಗೆ ಬೈಕಲ್ಲಿ ಹಿಂಗೆ ಹೋಯ್ತಿರ್ಬೇಕಾ ಬ್ಲಾಗ್ ಮಾಡೋದು ಗಾಬರಿ ಆಗ್ತಾರಪ್ಪ. ಆರಾಮಾಗಿ ಕುತ್ಕ. ಸರಿ ಆಯ್ತು, ನೀನೇ ಹೊಡ್ಸ್ಕೊತೀಯ ಬೈಕ್ನ? ಇಲ್ಲ ಬರಲ್ಲ ಅನ್ನೋ. ಗೈಸ್ ಏನ್ ಬಿಸಿಲು ಹೊಡಿತೈತೆ ಅಂದ್ರೆ ಹೆವಿ ಬಿಸಿಲು ಹೊಡಿತೈತೆ ಮಾತ್ರ. ಅಮ್ಮ ಈಗ ಹಂಗೆ ಚುಚ್ತೈತೆ ಬಿಸಿಲು. ನಮ್ಮಮ್ಮ ಅಲ್ಲಿ ಗೆಣಸು ತಗೋತವ್ರೆ. ನಾನು ಹೇಳ್ದೆ
ಅಮ್ಮ ಗೆಣಸ್ದಾಗ ಡಯಟಿಗೆ ಒಳ್ಳೆ ಫುಡ್ಡು ಗೆಣಸು, ಸ್ವೀಟ್ ಪೊಟ್ಯಾಟೊ. ಇವತ್ತು ನೀವು ತಿಂದಿದ್ದು ಉಪ್ಪಿಟ್ಟು ಹೆಂಗಿತ್ತು ಪಾಪ? ಚೆನ್ನಾಗಿತ್ತು ಮಗನೇ. ಏನಕ್ಕೆ ಹೇಳಿ? ಏನಕ್ಕೆ? ಅದೇ ನೀವು ಹೇಳಿ. ತರಕಾರಿ ಎಲ್ಲ ಹಾಕಿದ್ದಲ್ಲ ನಾನು ಎಷ್ಟು ದಿವಸ ಹೇಳಿ ಗೊತ್ತಾ ಮಗನೇ ಅಮ್ಮಂಗೆ, ತರಕಾರಿ ಹಾಕಿದ್ರೆ ಈ ರವೆಗಿಂತ ಬನ್ಸಿ ರವೆಗೆ ಇನ್ನ ಚಂದ ಆಗಿರುತ್ತೆ. ಇದು ಚೆನ್ನಾಗಿದ್ಯಾ? ಚೆನ್ನಾಗಿತ್ತು. ಮೊದ್ಲು ಮಾಡ್ತಾ ಇತ್ತಲ್ಲ ಅದಕ್ಕಿಂತ ಆರಾಮಾಗಿ ತಿನ್ಬೋದು. ಇನ್ನೂ ಒಂದೊಂದ್ಸರಿ ಹಾಸ್ಕೊಂಡು ತಿನ್ನುವೆ ನಾನು ಇವತ್ತು. ಮತ್ತೆ ಹೊರಗಡೆ ಹೋಗ್ಬೇಕಲ್ಲ ಅನ್ಕೊಂಡು ಸುಮ್ಮನೆ ಅದೇ. ಗೈಸ್ ಪೂಜೆ ಮಾಡ್ತಾರೆ ನಮ್ಮಮ್ಮ. ಇಲ್ಲಾಂದ್ರೆ ಬನ್ನಿ ಹೊಡಿಯೋದು ಅಲ್ವಾ? ಗೈಸ್ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಒಂದು 2-3 ಕಮೆಂಟ್ಗಳು. ನೆಕ್ಸ್ಟ್ ವ್ಲಾಗಲ್ಲಿ ಅದು ನಮ್ಮ ಅಪ್ಪನ ಕೈಲಿ ಅದಕ್ಕೆ ರಿಪ್ಲೈ ಕೊಡಿಸ್ತೀನಿ ಅಂತ. ಒಂದು ಪಾಪ ಏನಂತ ಅಂದರೆ ಫೋರ್ಡ್ ಎಕೋಸ್ಪೋರ್ಟ್ ಕಾರ್ ಹೇಗಿದೆ ಅದು ಸ್ವಲ್ಪ ರಿವ್ಯೂ ಕೊಡ್ತೀರಾ ಅಂತ ಕಮೆಂಟ್ ಹಾಕಿದ್ರು. ಫೋರ್ಡ್ ಎಕೋಸ್ಪೋರ್ಟ್ಸಾ? ಸೂಪರ್ ಆಗಿದೆ ಮಗನೇ ಗಾಡಿ. ಹೌದಾ? ಸೂಪರ್ ಅಂತೀರಾ ಗಾಡಿ? ಒಳ್ಳೆ ಗಾಡಿ. ಇದನ್ನ ನನಗೆ 2-3 ಜನ ಕೇಳಿದ್ದಾರೆ ಕೊಡೋದಾರ ನನಗೆ ಕೊಡಿ ಕಾರ್ನ. ನಾವು ತಗೊಂಡಿದ್ದು ಎಷ್ಟನೇ ಇಸ್ವಿಗಳಿ? 2018ರಲ್ಲಿ ತಗೊಂಡಿದ್ದು. 18ಕ್ಕೆ ಡೆಲಿವರಿ ತಗೊಂಡಿದ್ದು. ಕರೆಕ್ಟಾಗಿ ಜನವರಿ 15. ಮಾತ್ರ ಇದುವರೆಗೂ ನಮ್ಗೆ ಎಲ್ಲೂ ಪ್ರಾಬ್ಲಮ್ ಕೊಟ್ಟಿಲ್ಲ. ಮಾತ್ರ ಇವಾಗೇನೋ ಬ್ಯಾಟ್ರಿ ಒಂದು ಚೇಂಜ್ ಮಾಡಿಸ್ಬೇಕಲ್ವಾ? ಮಾಡಿಸ್ಬೇಕು. ಬೆಳಗ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಬಿಟ್ಟಿದ್ರಾ? 3-4 ದಿನ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಇನ್ನೊಂದು ಕ್ವಶನ್ ಏನಂದ್ರೆ ನಿಮ್ದು ಅಮ್ಮಂದು ಲವ್ ಮ್ಯಾರೇಜ್ ಏನು ಅಂತ? ಲವ್ ಮ್ಯಾರೇಜ್ ಅಂದ್ರೆ ನಿಮ್ ಕಡೆಯಿಂದ ಲವ್ ಮ್ಯಾರೇಜ್, ಅಮ್ಮನ ಕಡೆಯಿಂದ ಅರೇಂಜ್ ಮ್ಯಾರೇಜ್. ಒಪ್ಪಿಗೆ ತಗೊಂಡು ಆಗಿದ್ದ ಅವ್ರ ಅಮ್ಮ ಎಲ್ಲ ಅತ್ತೆ ಎಲ್ಲ ಮಾತಾಡ್ಕೊಂಡು ಲವ್ ಮ್ಯಾರೇಜ್. ಏನೋ ನನ್ಗಿಂತ ಪಪ್ಪನ್ನ ಜಾಸ್ತಿ ಇಷ್ಟಪಟ್ಟಿದ್ದೆ ಅಜ್ಜಿ, ಪಾರ್ವತಜ್ಜಿ. ಗೈಸ್ ಕೇಳಿಸ್ಕೊಂಡ್ರಲ್ಲ. ಜೊತೆಗೆ ಇನ್ನೊಂದು ಏನಂತ ಚಕ್ರಮ್, ಈ ಪ್ರಶ್ನೆ ನಿಮ್ಮ ಅಪ್ಪಂಗೆ ಅವ್ರಿಗೆ ಜೀವನದಲ್ಲಿ ಏನ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರು ಅಂತ ಕೇಳು. ಅಂಡ್ ಅವ್ರ ಆಸೆ ಅಂತೆ ಇವತ್ತು ಆಗಿದ್ರೆ ವೆಲ್ ಗುಡ್. ಎಲ್ಲೋ ಒಂದ್ ಸತಿ ಯೋಚನೆ ಮಾಡಿದಾಗ ಅವ್ರು ಅನ್ಕೊಂಡಿದ್ ಆಗಿಲ್ಲ ಅನ್ನೋಕೊರ್ಗು ಕಾಡುತ್ತಾ ಅಥವಾ ಗೋ ವಿತ್ ದ ಫ್ಲೋ ಅಂತ ಇದಾರ? ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಕೇಳಿದೀನಿ, ಬಟ್ ಅವರ ವ್ಯೂ ಪಾಯಿಂಟ್ ಆಫ್ ಲೈಫ್ ತಿಳ್ಕೊಬೇಕು. ಏನ್ ಗೊತ್ತಾ ಮಗನೇ, ಹಿಂಗ ಆಗ್ಬೇಕು ಅಂತ ಏನಿರ್ಲಿಲ್ಲ ನನಗೆ, ಆಯ್ತಾ? ಆದ್ರೆ ಎಜುಕೇಶನ್ ತಲೆಗತ್ಲಿಲ್ಲ, ಓದು ಅನ್ನೋದು ನನಗೆ ತಲೆಗತ್ಲಿಲ್ಲ. ಆದ್ರೆ ಭಗವಂತ ನಾನು ಕೇಳಿದ್ದೆಲ್ಲ ಕೊಟ್ಟವನೆ, ಆಯ್ತಾ? ನನ್ಗೆ ಅಂದ್ರೆ ಕೆಲವು ಉಳಿದಿದೆ, ಕೆಲವು ನಾನು ಉಳಿಸ್ಕೊಳಕ್ ಆಗಿಲ್ಲ. ಬಟ್ ದೇವ್ರು ನನಗೆ ನಾನೇನೇನ್ ಅನ್ಕೊಂಡಿದ್ದೆ, ಏನೇನ್ ಕೇಳಿದ್ದೆ ಭಗವಂತನ ಹತ್ರ, ಭಗವಂತ ಎಲ್ಲ ಕೊಟ್ಟಿದ್ದಾನೆ ಮಗನೇ ದೇವ್ರು. ಏನೇನು ಕೇಳಿದ್ರಿ ಅಂತನಾ? ಅಲ್ಲ, ನಾನು ನೆಮ್ಮದಿ ಜೀವನ ಕೇಳಿದ್ದೆ ಮಗನೇ, ಒಳ್ಳೆ ಹೆಂಡತಿ ಕೇಳಿದ್ದೆ, ಆಯ್ತಾ? ಅವೆಲ್ಲ ಭಗವಂತ ಕೊಟ್ಟಿದ್ದೆ ಮಗನೇ. ಒಳ್ಳೆ ಮಕ್ಳು ಕೇಳಿದ್ದೆ, ನಿಜ ಒಳ್ಳೆ ಮಕ್ಳು ಕೇಳಿದ್ದೆ. ಮತ್ತೆ ಅದ್ರಲ್ಲೂ ಏನ್ ಗೊತ್ತಾ, ನೀನ್ ಹುಟ್ಬೇಕಾರೆ ಮಗನೇ, ಅವನು ಒಂದು ಗಂಡ ಆಯ್ತಲ್ಲ, ನೀನ್ ಹುಟ್ಬೇಕಾರೆ ಮಗನೇ, ಇದು ನಿಜ ಯಾರು ಹೇಳಿದ್ರೆ ನಂಬಲ್ಲ. ನಾನ್ ಕೇಳ್ಕೊಂಡಿದೀನಿ, 2ನೇದು ಗಂಡ್ ಮಗುನೇ ಆಗ್ಲಿ ದೇವ್ರೆ ಅಂತ. ನಿಜ ಕಣ್ ಮಗನೇ, ತಮಾಷೆಗಲ್ಲ ಇದು. ಅಮ್ಮನ್ ಕೇಳ್ಬೇಕಾರೆ, ಆಯ್ತಾ? ನಾನು ಕೇಳ್ಕೊಂಡಿದ್ದೆ, ಅದು ಹಂಗೆ ಆಯ್ತು ನಂಗೆ. ಗೈಸ್ ಆಕ್ಚುಲಿ ನಾನು ಹುಟ್ಬೇಕಾರೆ ನಾವು ಅಮ್ಮಂಗೆ ನಾನು ಹುಡುಗಿಯಾಗಿ ಹುಡ್ತೀನಿ ಅಂತ ಅನ್ಕೊಂಡು ಬರೀ ಹೆಣ್ಮಕ್ಳಿದೆ ಬಟ್ಟೆ ಎಲ್ಲ ತಂದಿದ್ರಂತೆ. ಗೈಸ್ ಗೊತ್ತಾಯ್ತಾ? ನಿಮ್ಮ 3 ಕಮೆಂಟ್ಗಳು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಮುಂದಿನ ವ್ಲಾಗಲ್ಲಿ ಈ 3 ಕಮೆಂಟ್ಗಳಿಗೆ ರಿಪ್ಲೈ ಕೊಡ್ತೀನಿ ಅಂತ. ಗೊತ್ತಾಯ್ತಲ್ಲ ಗೈಸ್? ಇಟ್ಕೊಳ್ಳೋದಕ್ಕೆ ಮಗನೇ, ನಮಗೆ ಜೀವನನೇ ರೂಪಿಸ್ಕೊಳ್ಳೋದು ಹೆಂಗೆ ಏನು ಅನ್ನೋದು ಗೊತ್ತಿರ್ಲಿಲ್ಲ ಮಗನೇ. ಅವಾಗೆಲ್ಲ ಬಡಸ್ತಾನ ಜೀವನ ಮಾಡಿದ್ರೆ ಸಾಕು ಅನ್ನಂಗೆ. 24 ಏಜಿಗೆ 3:24ಕ್ಕೆ ನಮ್ಮ ಅಮ್ಮ ತೀರ್ಕೊಂಡ್ರು. ನೀವು 23ನೇ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಮ್ಮ ತೀರ್ಕೊಂಡ್ರು. 25. ನಿಮ್ಮ ಅಮ್ಮ ತೀರಿ 99ರಲ್ಲ? 99ರಲ್ಲಿ ಅಂದ್ರೆ 24. ನೀನ್ ನೋಡಿದ್ದ? ಇಲ್ಲ ಅಲ್ಲ, ನೀನ್ ನೋಡಿಲ್ಲ. 24 ವರ್ಷಕ್ಕೆ ಮಗನೇ. ಅದಂತೂ ನನ್ನ ಜೀವನದಲ್ಲಿ ತುಂಬಲಾರದ ನಷ್ಟ. ಅದು ಕತ್ತು ಮನಸ್ಸಿಗೆ. ಯಾರೇ ಆಗ್ಲಿ ಚೆನ್ನಾಗಿ ನೋಡ್ಕೊಳ್ಳಿ, ಅದರಲ್ಲೂ ತಾಯಿನ. ತಂದೆ ಹೆಂಗೆ ನೋಡ್ಕೊತಿರೋ ಗೊತ್ತಿರಲ್ಲ, ಇದು ನಡೆಯುತ್ತೆ. ತಂದೆ ಅಷ್ಟು ಮನಸ್ಸಿಗೆ ಹಾಕೊಳ್ಳಲ್ಲ, ಅಷ್ಟು ತ್ಯಾಗ ಮಾಡಿರಲ್ಲ. ಬಟ್ ದುಡಿತಾರೆ, ಇದು ಮಾಡ್ತಾರೆ, ಸಾಕ್ತಾರೆ, ಅದೊಂಥರ. ಬಟ್ ತಾಯಿ ಆ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ ಯಾರೇ ಆಗ್ಲಿ. ಗೈಸ್ ಗೊತ್ತಾಯ್ತಲ್ಲ ಗೈಸ್, ನಿಮ್ಮ ಕಮೆಂಟಿಗೆ ರಿಪ್ಲೈ ಸಿಕ್ತು ಅನ್ಸುತ್ತೆ. ಆಕ್ಚುಲಿ ನಾವು ಅಪ್ಪ ಅಂದ್ ಕಡೆಯಿಂದ ಲವ್ ಮ್ಯಾರೇಜ್, ನಾವು ಅಮ್ಮನ ಕಡೆಯಿಂದ ಅರೇಂಜ್ ಮ್ಯಾರೇಜ್. ಅಂದ್ರೆ ನಾವು ಅಪ್ಪ ಇಷ್ಟಪಟ್ಟಿದ್ ನಾವು ಅಮ್ಮನ, ಸೊ ಡೈರೆಕ್ಟ್ ಇಷ್ಟಪಟ್ಟು ನಮ್ಮ ಅಜ್ಜಿಗೆ ಕೇಳಿದ್ದ. ಪಪ್ಪ ನೀವು ಅಜ್ಜಿಗೆ ನೀವು ಅಮ್ಮನ್ನ ಇಷ್ಟಪಟ್ಟು ಆಮೇಲೆ ನೀವು ಅಜ್ಜಿಗೆ ಕೇಳಿದ್ದ?
ಹಿಂಗೆ ಡೈರೆಕ್ಟಾಗಿ ಹೋಗಿದ್ರಾ? ಡೈರೆಕ್ಟಾಗಿ ಹೋಗಿ ಏನಂತ ಕೇಳಿದ್ರಿ? ಇಲ್ಲ, ಅಷ್ಟೊತ್ತಿಗೆ ಒಂದು ಲೆಕ್ಕಾಚಾರದಲ್ಲಿ ಅಮ್ಮಂಗೂ ಸ್ವಲ್ಪ ಮನಸ್ಸಾಗಿತ್ತು. ಹೌದೇನಮ್ಮ? ನಿಜ ಹೇಳು. ಹೇಳು. ಹೌದಾ? ಮನಸ್ಸಾಗಿತ್ತು. ಆಮೇಲೆ ಒಟ್ಟಿನಲ್ಲಿ ಜಾಸ್ತಿ ಆಮೇಲೆ ಅದು ಗೊತ್ತಾದ್ಮೇಲೆ ಅಜ್ಜಿ ಭಾಳ ಇದು ಮಾಡ್ತು, ಸಖತ್ತು ಇಷ್ಟಪಡ್ತು ನನ್ನ. ನಾವು ಜವಾಬ್ದಾರಿಯಿಂದ ಜೀವನ ಮಾಡ್ತಿದ್ವಲ್ಲ ಮಗನೇ, ಸ್ವಲ್ಪ ಎಣ್ಣೆ ಹಾಕುವು. ಬಟ್ ಏನ್ ಮಾಡೋದಾದ್ರೆ ಅವಾಗಿನಿದು ನಾವು ಬೆಳೆದಿದ್ದಿದೆ ಹಂಗಿತ್ತು ಮಗನೇ. ಹಂಗೆ ಗೈಸ್, ನಮ್ಮ ಸುಬೇದಾರಿನ ಕರ್ಕೊಬರಕ್ಕೆ ಬಂದಿದ್ದೆ. ಮುಗೀತಾ ಸುಬೇದಾರಿ ಕಾಲೇಜು? ಇದು ಟೆಸ್ಟು ಗೈಸ್. ಇಲ್ಲಿ ಇವ್ರು ಹೋಗ್ತಾರೆ ಪಾದಯಾತ್ರೆಗೆ, ಇಬ್ರು ಆಂಟಿದಿರು ಹೋಗ್ತವ್ರೆ. ಇವ್ರನ್ನ ಮಾತಾಡ್ಸೋಣ. ಆಂಟಿ ನಮಸ್ತೆ, ಯಾವ ಊರು? ಯಾವುದು? ಸಾಂಬೆಲ್ಗುಳ. ಯಾವತ್ತಿಂದ ನಡೀತಿದ್ದೀರಾ? ನಿನ್ನೆಯಿಂದ. ಎಷ್ಟೊತ್ತಿಗೆ ಅಂದ್ರೆ ಯಾವತ್ತು ತಲುಪ್ತೀರಾ? ಶನಿವಾರ. ಊಟ ಮಾಡಿದ್ರಾ? ಏನು ಮಾಡಿದ್ರಿ? ಪಲಾವು. ಇದು ನಿಮ್ದು ಫಸ್ಟ್ ಟೈಮ್ ನಡೀತಿರೋದು? ವರ್ಷ ಮೂರನೇ ಸಲ. ವಾ ಗ್ರೇಟ್. ನೋಡಿ ಆಂಟಿ ಮೂರನೇ ಸಲ ಅಂತ ನಡೀತಿರೋದು. ಇವಳು ಒಂದು ಅಂಗಡಿಗೆ ಹೋಗಿ ಬಂದ್ರೆ ಹೇಳ್ತಾಳೆ ನಡ್ಕೊಂಡು ಹೋಗಿ ಬಾ ಅಂದ್ರೆ. ಹೋಯ್ತೆ ಇವ್ರ ಜೊತೆ. ಸರಿ ಆಂಟಿ, ಆಗ್ಲಿ, ನಡೀರಿ. ಆಲ್ ದ ಬೆಸ್ಟ್. ನೋಡ್ಗಾನು ಹೆಂಗ್ ನಡೀತಾರೆ ಅಜ್ಜಿದೀರು ಆಂಟಿದೀರು. ಗೈಸ್ ಆದ್ರೂ ಮಾತ್ರ ತುಂಬಾ ಜನ ನಡೀತಿದಾರೆ ಪಾದಯಾತ್ರೆ. ಬ್ರೋ ನೀನು ಪಾದಯಾತ್ರೆನಾ? ಅಣ್ಣ ಆಲ್ ದ ಬೆಸ್ಟ್. ನಡೀರಿ. ಊಟ ಮಾಡಿದ್ರಾ? ಊಟ ಆಯ್ತಂತೆ. ನಿಂದು? ಅಥವಾ ಅಲ್ಲೆಲ್ಲ ಮಾಡ್ತೀಯ ಪಲಾವ್, ಅಲ್ಲೇ ಸ್ಟಾಲ್ ಹಾಕಿರ್ತಾರಲ್ಲ. ಗೈಸ್ ಮನೆಗೆ ಅಂತ 6,000 ಏನೋ ಪ್ರಾಡಕ್ಟ್. ಓ ಇದ್ದ 6,000 ಪ್ರಾಡಕ್ಟ್ ಬಂದೈತೆ. ಏನ್ ಗೊತ್ತಾ ಗೈಸ್? ಗ್ಲೌಸು 6,360 ರೈನಾಕ್ಸ್ ಇಂದು ಗ್ಲೌಸು ಗೈಸ್. ನನ್ನ ಹತ್ರ ಮುಂಚೆ ಎಲ್ಲಷ್ಟು ಇತ್ತು, ಅದೊಳ್ಳೆ ಬರೀ ಸಣ್ಣದು ಶಾರ್ಟ್ ಗ್ಲೌಸ್ ಇತ್ತು. ಗಾಡಿ ಹೋಗ್ಬೇಕಾದ್ರೆ ಸೇಫ್ಟಿ ಇರ್ಬೇಕು ಅನ್ನಂಗೆ ಒಂದಿದು. ಮುಂಚೆದ್ದ ಗ್ಲೌಸು ಸಣ್ಣ ಗ್ಲೌಸ್, ಅದಕ್ಕೆ ಅದು ಬೇಡ, ಜಾಸ್ತಿ ಸೇಫ್ಟಿ ಇರಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪ ಏನ್ ಮಾಡಿದ್ರು, ಇಲ್ಲ ಹೊಸದು ಗ್ಲೌಸು ನಾನು ತಕ್ಕೊಡ್ತೀನಿ, ನೀನು ಆರ್ಡ್ರ್ ಮಾಡು ಅಂದ್ರ. ಅದಕ್ಕೆ ಒಂದು ರೈನಾಕ್ಸ್ ಇಂದು ಆರ್ಡ್ರ್ ಮಾಡಿದ್ದೆ. ಚೆನ್ನಾಗಿದೆ. ಅದು ಎಡಗೈ. ಇದು ಮಳೆಗೆಲ್ಲ ಇಲ್ಲ, ಇದು ಮಳೆಗಾಗಲ್ಲ. ಇಲ್ಲ ಪಕ್ಕ ಹಿಂಗೆ ಫುಲ್ ಇರಬೇಕು. ನೋಡಿ ಈಗ ಕಾಣೋದೇ ಲುಕ್ಕೇ ಬೇರೆ. ಚೆನ್ನಾಗಿದೆ ನೋಡಿ. ಗೈಸ್ ಹಂಗಂತ ಈಗ ಧನುಷ್ಕೋಡಿ ಪ್ಲಾನ್ ಏನಾಯ್ತು ಬ್ರೋ, ರೈಡ್ ಎಲ್ಲ ಪ್ಲಾನ್ ಮಾಡ್ತಿದ್ರಲ್ಲ ಏನಾಯ್ತು ಬ್ರೋ ಅಂತ ನೀವು ಅನ್ಕೋತಾ ಇರ್ತೀರ. ಜೊತೆಗೆ ನಿಮ್ಗೂ ಡೌಟ್ ಎಲ್ಲ ಇರುತ್ತೆ. ಈಗ ನಾನು ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದೆ. ಸೊ ಎಲ್ಲ ಜಾಸ್ತಿ ನಿಮ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಅಲ್ಲೊಂದು ನಂಬರ್ ಇದೆ, ಜೊತೆಗೆ ಇಲ್ಲಿ ಸ್ಕ್ರೀನ್ ಮೇಲೂ ಇಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ. ಸೊ ಮತ್ತೆ ನಾನು ಇದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತೀನಿ ಗೈಸ್. ಈಗ ಸದ್ಯಕ್ಕೆ ನಿಮ್ಗೆ ಏನಾದ್ರು ಎನ್ಕ್ವೈರಿ ಏನಾದ್ರು ಇದ್ರೆ ಆ ನಂಬರ್ಗೆ ಫೋನ್ ಮಾಡಿ ನೀವು ಕೇಳಿ. ಹುಡುಗಿ ನಿನ್ನ ಹೆಸರೇನು? ಗೈಸ್ ಇನ್ಮೇಲಿಂದ ಇವಳ ಹೆಸರು ಗಾನವಿ ನೇವರ ಅಂತ, ಆಯ್ತಾ? ಇನ್ನ ಎಲ್ರು ಇವಳಿಗೆ ಗಾನವಿ ಅಂತ ಕರಿಯಬೇಡಿ, ನೇವರ ಅಂತ ಕರೀರಿ. ನೇವರ ಅಮ್ಮ, ಗಾನಗಿಂತ ನೇವರ ಚೆನ್ನಾಗಿಲ್ವಾ? ಹೇಳು, ಅಥವಾ ಹೇಳು, ನೀನ್ ಹೇಳು, ಗಾನಗಿಂತ ನೇವರ ಚೆನ್ನಾಗೈತ ಇಲ್ಲ? ಗಾನವಿ ಚೆನ್ನಾಗಿದೆ ಗಾನಗಿಂತ. ನಾನ್ ಕೇಳ್ತಿರೋದು ಹೇಳಮ್ಮ, ಗಾನುನ ನೇವರ? ಗೈಸ್ ಇನ್ಮೇಲಿಂದ ಇವಳ ಹೆಸರು ನೇವರ. ನಮ್ ಗಾನವಿ ಮಳಲಿಗೆ ಹೋಗ್ತಾವಳೆ ಫುಲ್ ಫ್ರೀ ಇನ್ನ, ಅಲ್ವೇನಮ್ಮ? ನೀರು ಯಾವ್ದು ಬತ್ತೀಗಾನು? ನಾಳೆನ ಒಂದ್ ವಾರನ? ಸುಳ್ಳು ಹೇಳ್ಬೇಡ, ಒಂದ್ ವಾರ ತಾನೆ. ನಮ್ ಗಾನನ್ ಕರ್ಕೊಂಡೋಗಕ್ಕೆ ನಮ್ ಮಾಮ ಬಂದವ್ರೆ. ಒಂದ್ ವಾರ ಇಟ್ಕೊಳ್ಳಿ ಅಮ್ಮಮ್ಮ, ಬಿಡ್ಬೇಡಿ. ಕಟಾಕಿ ಹೆಂಗೆ ಸೊಳ್ಳೆ ದಾರದಲ್ಲಿ ಕಟಾಕಿ. ಗೈಸ್ ಆಕ್ಚುಲಿ ನಮ್ಮ ಗಾನವಿ ಮಳಲಿಗೆ ಮೇಯ್ನು ಹೋಗ್ತಿರೋ ಉದ್ದೇಶ ಬಂದು ಗೈಸ್ ಟಮಟ ಕಟ್ಟಕ್ಕೆ, ಆಯ್ತಾ? ಈ 2 ಥರದ್ದು ಟಮಟ ಬರ್ತೇವೆ, ಗಟ್ಟಿ ಟಮಟ, ಇನ್ನೊಂದು ಮೆತ್ತಗಿರೋ ಟಮಟ.
ಮೆತ್ತಗಿರೋ ಟೊಮಟ ನನ್ನ ಫೇವ್ರೇಟ್, ಅದು ಸಕ್ಕದಾಗಿರುತ್ತೆ. ಅದನ್ನ ನನಗೋಸ್ಕರ ಈಗ ಅಲ್ಲಿ ಊರಲ್ಲಿ ಮಾಡ್ತವ್ರೆ, ನನ್ನ ಗಾನವಿ ನನಗೋಸ್ಕರ ಅದನ್ನ ಮಾಡ್ಕೊಂಡು ತರ್ತಾಳೆ ಗೈಸ್ ನಾಳೆ. ನಾನು 8 ಟೊಮಟ ಕಟ್ಟು ಆಯ್ತಾ. ಹೇಮಮ್ಮ ಇನ್ಮೇಲಿಂದ ಇವಳ ಹೆಸರು ಗಾನು ಅಲ್ಲ, ನೇವ್ರ ಅಂತ. ಏನ್ ಹೇಳಿ? ಪಚ್ಚಬಾಳೆ ಮಾಮೂಲಿ ತರ ಹಾಕಲ್ಲ. ಅಲ್ಲಲ್ಲ, ನೇವ್ರ ಪಚ್ಚಬಾಳೆ ಅಲ್ಲ. ಏನ್ ಹೇಳಿ? ಇವಳ ಹೆಸರೇನು ಹೇಳಿ? ಜೋಪಾನ ಕಣೆ, ಗಾಳಿಗೆ ಆರೋಗ್ಯ. ಸರಿ, ಹುಷಾರು, ಬಾಯ್. ಸರಿ, ನಾನೀಗ ಇದಕ್ಕೆ ಹೊರಡ್ತೀನಿ, ಈಗ ಪಾರ್ಕ್ ಕಡೆ ಜಾಗಿಂಗ್, ವಾಕಿಂಗ್ ಗೈಸ್. ಹಂಗಂತ ನಾನೀಗ ನಿನ್ನೆಯಿಂದ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಏನಂದ್ರೆ ಏನ್ 3 ದಿನದ್ದು ಗೈಸ್? ನಿನ್ನೆ ಈಗ ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ. 8 ಕಿಲೋಮೀಟರ್ ನಡೆದಿರೋದು ಗೈಸ್. ನಮ್ಮಮ್ಮನು ವಾಕಿಂಗಿಗೆ ಕರ್ಕೊಂಡು ಹೋಗೋಣ ಅನ್ಕೊಂಡ್ರೆ ನಮ್ಮಮ್ಮ ನೋಡಿ ಮಾರ್ಕೆಟಿಗೆ ರೆಡಿ ಆಯ್ತಾರಲ್ಲ ಹಂಗ್ ರೆಡಿ ಆಗೋರೆ. ಪರ್ಸ್ ಎಲ್ಲ ತಗೊಂಡವ್ರಪ್ಪ ಗೈಸ್. ನಾವು ಅಮ್ಮಂದಿದು ಫಸ್ಟ್ ಡೇ ಆಯ್ತಾ, ವಾಕಿಂಗ್ ಹಿಂಗೆ ಬಂದಿರೋದು ಪಾರ್ಕಿಗೆ. ಮತ್ತೆ ನಾಳಿಂದ ಬರ್ತೀಯ ಏನು? ಇವತ್ತು ನೋಡೋಣ ಅಂತವ್ರೆ. ಪಕ್ಕ ಇಲ್ಲ, ಏನು ಒಂದು 2 ದಿನ ಬರ್ತಾರೆ ಗುರು, 2 ದಿನ. ಆಮೇಲೆ ಮತ್ತೆ ಬರಲ್ಲ ಬಿಡು. ನಾನು ಇಲ್ಲೇ ಮನೆ ಟೆರೆಸ್ ಮೇಲೆ ವಾಕ್ ಮಾಡ್ತೀನಿ ಅಂತಾರೆ. ಆಮೇಲೆ ಅದೂ ಮಾಡಲ್ಲ. ಆಮೇಲೆ ಇಲ್ಲ, ಟೆರೆಸ್ ಮೇಲಲ್ಲ, ಇನ್ನ ಪಪ್ಪನ ಜೊತೆ ಪಪ್ಪನ ಜೊತೆ ಅದು ಹಂಗಾರೆ ಬರೀ ಮಾತೇ ಆಗಿರುತ್ತಾಗಿದ್ರೆ. ಗೈಸ್ ಅಂತೂ ವಾಕ್ ಮಾಡ್ಕೊಂಡು ಮನೆಗೆ ಬಂದಾಯ್ತು ಗೈಸ್. ಕರೆಕ್ಟಾಗಿ ಇವತ್ತು ಒಂದು 6 ಕಿಲೋಮೀಟರ್ ನಡೆದಿದ್ದೀನಿ. ಬಟ್ ಇವತ್ತು ಸ್ವಲ್ಪ ಕಡಿಮೆ ಆಯ್ತು. ಏನಕ್ಕಂದ್ರೆ ನಾವು ಅಮ್ಮನ್ ಕರ್ಕೊಂಡು ಹೋಗಿದ್ನಲ್ಲ, ನಾವಮ್ಮ ಬಾತ್ಲಾಗ ಸಾಕು ಹೋಗೋಣ ಅಂತ ಅಂದ್ರು. ಅಮ್ಮ ಹೆಂಗಮ್ಮ ಅನ್ನಿಸ್ತು ಫಸ್ಟ್ ಡೇ? ತುಂಬಾ ಖುಷಿ ಆಯ್ತು. ನಾವ್ ಅಮ್ಮಂಗೆ ಏನಾಗಿರು ಗೊತ್ತಾ, ಮನೇಲೆ ಇದ್ದು ಒಂದು ಮಂಡಿ ನೋವು ಬಂದಿರುತ್ತೆ, ಜೊತೆಗೆ ಒಂಥರ ಮೈಂಡ್ ಫ್ರೀನೂ ಅನ್ಸಿರಲ್ಲ. ಯಾವಾಗ ಹೊರ್ಗಡೆ ಪ್ರಪಂಚ ನೋಡ್ತೀವಲ್ಲ ಅವಾಗ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. ನೀವು ಅಷ್ಟೇ, ಯಾರಾದ್ರೂ ಈ ಆಂಟಿದೀರ್ ಏನಾದ್ರು ವ್ಲಾಗ್ ನೋಡ್ತಿದ್ರೆ ಜಸ್ಟ್ ಸಂಜೆ ಟೈಮು ಒಂದ್ 5 ಗಂಟೆ ಹಿಂಗೆ ಜಸ್ಟ್ ಹೊರ್ಗಡೆ ಹೋಗಕ್ಕಾಗ್ಲಿಲ್ಲ ಅಂದ್ರೆ ನಿಮ್ ಮನೆ ಟೆರೆಸ್ ಮೇಲಾದ್ರೂ ಹೋಗಿ, ಮೈಂಡ್ ಸ್ವಲ್ಪ ಫ್ರೀ ಆಗುತ್ತೆ. ಟೆರೆಸ್ ಮೇಲೆ ಜಸ್ಟ್ ನಿಧಾನಕ್ಕೆ ವಾಕ್ ಮಾಡಿ ಆಯ್ತಾ. ನಾಳೆಯಿಂದ ನಾವ್ ಅಮ್ಮ ಬರ್ತೀನಮ್ಮ, ನಾಳೆಯಿಂದ ತಪ್ಪರ್ ಕೈ ಕೊಡ್ತೀಯಾ? ಬರ್ತೀಯ ಇನ್ನು ಡೈಲಿ ಬರ್ತೀಯಾ? ನೋಡೋಣ, ಡೈಲಿ ಬರ್ತೀನಿ ಅಂತ ಹೇಳೋರೆ, ನೋಡೋಣ. ಆಕ್ಚುಲಿ ವಾಕಿಂಗ್ ಇಂದ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ ಗೈಸ್? ಒಂದು ಮೆಂಟಲಿನೂ ನೀವು ಸ್ಟ್ರೆಂತ್ ಆಗ್ತೀರಾ, ಜೊತೆಗೆ ಫಿಸಿಕಲಿನೂ ಫಿಟ್ ಆಗ್ತೀರಾ ನೀವು ಗೈಸ್. ಈಗ ಕಮೆಂಟ್ಸ್ ಗಳಿಗೆ ಈಗ ರಿಪ್ಲೈ ಕೊಡ್ತಾ ಹೋಗೋಣ. ಲಾಸ್ಟ್ ಲಾಗಿಗೆ ಸ್ವಲ್ಪ ಜನ ಈಗ ಕಮೆಂಟ್ಸ್ ಗಳು ಹಾಕಿದ್ರಿ. ಅಮ್ಮ ನೀನ್ ಸ್ವಲ್ಪ 1 ವೀಕ್ ಇಂದ ಬೀಟ್ರೋಟ್ ಜ್ಯೂಸ್ ಏನಾದ್ರು ಬೆನಿಫಿಟ್ ಆಗ್ತಿದ್ಯಾ ಬ್ರೋ ಅಂತ. ಕರೆಕ್ಟಾಗಿ 1 ವೀಕ್ ಆಯ್ತಾ ನಾನು ಬೀಟ್ರೋಟ್ ಜ್ಯೂಸ್ ಕುಡ್ದು? ಇಲ್ಲ ಅಲ್ವಾ, ಒಂದು 5 ದಿನ. ಇಲ್ಲ 5 ದಿನ ಆಗಿದೆ ಗೈಸ್. ಬೀಟ್ರೋಟ್ ಜ್ಯೂಸ್ ಆಕ್ಚುಲಿ ಎಫೆಕ್ಟ್ ಏನೋ ಹಂಗೇನು ನಂಗೇನು ಸ್ಕಿನ್ ಅಲ್ಲಿ ಏನೋ ಅಷ್ಟು ಗೊತ್ತಾಗ್ತಿಲ್ಲ. ಬಟ್ ಒಳಗಡೆ ಗೊತ್ತಾಗತ್ತೆ. ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಸ್ವಲ್ಪ ಮೆರೂನ್ ಕಲರ್ ಅಲ್ಲಿ ಬರುತ್ತೆ. ಇಲ್ಲ ಬ್ರೋ, ಆ ಥರ ಇನ್ನೂ ಎಫೆಕ್ಟ್ ಏನೋ ಬಂದಿಲ್ಲ. ಇನ್ನ ಆಗ್ಬೇಕು, ಒಂದು 2 ವೀಕ್ಸ್ ಆದ್ರೂ ಆಗ್ಬೇಕು ಮಿನಿಮಮ್ ಅಂತ. ಐ ಆಲ್ವೇಸ್ ವಂಡರ್ ವಾಟ್ ಈಸ್ ದ ಸೋರ್ಸ್ ಆಫ್ ಇನ್ಕಮ್ ಬೇಸ್ಡ್ ಫಾರ್ ಯುವರ್ ಫ್ಯಾಮಿಲಿ, ಬಿಕಾಸ್ ಯು ಸೀಮ್ ಟು ಬಿ ಅಪ್ಪರ್ ಮಿಡಲ್ ಕ್ಲಾಸ್. ಯುವರ್ ಫಾದರ್ ಆಲ್ವೇಸ್ ಬಿಸಿ ವಿತ್ ಬೈಕ್ಸ್ ಅಂಡ್ ಯುವರ್ ಮದರ್ ಬಿಸಿ ಕುಕಿಂಗ್ ಅಂಡ್ ಯು ಆರ್ ಬಿಸಿ ಈಟಿಂಗ್. ವಾಟ್ ಈಸ್ ಯುವರ್ ಫ್ಯಾಮಿಲಿ ಇನ್ಕಮ್ ಅಂಡ್ ಹೌ? ಗೈಸ್, ನಮ್ಮಮ್ಮ ಹೋಮ್ ಮೇಕರ್, ಅಪ್ಪ ಆಕ್ಚುಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ಸೊ ನಾನು ನೀವ್ ಹೇಳ್ದಂಗೆ ತಿಂತೀನಿ, ಅಮ್ಮ ಮಾಡಿ ತಿಂತೀನಿ. ಅಪ್ಪ ತಂದಾಕದು, ಅಮ್ಮ ಮಾಡಾಕದು, ಮಗ ತಿಂದಾಕದು ಅಷ್ಟೇ. ನಿಮ್ ಪಕ್ಕದ ಮನೆಯವರು ನೀವು ಮಾತಾಡ್ಸಲ್ವ ಅಂತ ಕಮೆಂಟ್ ಹಾಕಿದೀರಾ. ಮಾತಾಡ್ಸ್ತೀವಿ, ಏನ್ ಹಂಗೇನಿಲ್ಲ, ಎಷ್ಟ್ ಬೇಕಷ್ಟೇ. ಬ್ರದರ್ ನೀವು ವ್ಲಾಗ್ ಮಾಡೋದು ಬಿಡ್ಬೇಡ ಬ್ರದರ್, ನಿನ್ನ ವ್ಲಾಗ್ ಇಲ್ಲದೆ ಜೀವನನೇ ಇಲ್ಲ ನಂದು. ಬೈಕ್ ಆಕ್ಸಿಡೆಂಟ್ ಪ್ರ್ಯಾಂಕ್ ಮಾಡಿ ಅಂತ ಹಾಕೋರೆ. ಮಾಡ್ಲಮ್ಮ ಬೈಕ್ ಆಕ್ಸಿಡೆಂಟ್? ಗೈಸ್ ಇಲ್ಲ, ಬಿಡ್ತು. ಬಟ್ ಇದ್ರಲ್ಲಿ ನಂಗಿದ್ದ ಐಡಿಯಾ ಯಾವತ್ತೋ ಬಂದಿತ್ತು. ಬಟ್ ನಮ್ಮ ಅಪ್ಪ ಅಮ್ಮ ಅಷ್ಟು ನಾಯಿ ನರಿ ಅಲ್ಲ, ನಿನ್ ರಿಯಾಕ್ಷನ್ ನೋಡಕ್ಕಾಗಲ್ಲ ಬಾ ನಂಗೆ. ಗೈಸ್ ಇಲ್ಲ, ಈ ತರ ಎಲ್ಲ ಪ್ರ್ಯಾಂಕ್ ನಂಗೂ ಮಾಡಕ್ ಇಷ್ಟ ಇಲ್ಲ. ನಿಮ್ ಡ್ಯಾಡ್ ನಂಬರ್ ಕೊಡಿ ಬ್ರೋ, ನಂಗೆ 2 ಎಕರ್ ಲ್ಯಾಂಡ್ ಬೇಕು ಹಾಸನಲ್ಲಿ. ಇವ್ರಪ್ಪ ಏನಪ್ಪ ಅಂದ್ರೆ ಹೋಗಿ ಜಾಗ ತೋರ್ಸಿ ಕೊಡ್ಸೋ ಆ ತರ ಬ್ರೋಕರ್ ಅಲ್ಲ, ತಗೊಂಡು ಸೇಲ್ ಮಾಡೋದು. ಫೇಸ್ ಸಿರಮ್ ಸಜೆಸ್ಟ್ ಕೊಡಿ ಬ್ರೋ ಅಂತ ಹಾಕಿದ್ದಾರೆ. ಫೇಸ್ ಸಿರಮ್ ನಾನು ಏನು ಹಚ್ಚಲ್ಲ ಗುರು, ಬರೀ ಏನ್ ಒಂದ್ ಸೆಟಾಫಿಲ್ ಅದೊಂದು ಕ್ಲೆನ್ಸರ್ ಯೂಸ್ ಮಾಡ್ತೀನಿ ಅಷ್ಟೇ. ಯಾವ ಸನ್ಸ್ಕ್ರೀನ್ ಆಗ್ಲಿ ಅಥವಾ ಯಾವ ಫೇಸ್ ಸಿರಮ್ ಯಾವ್ದು ಯೂಸ್ ಮಾಡ್ತಿಲ್ಲ. ಯೂಸ್ ಮಾಡ್ಬೇಕು ಅಂತ ನಾನು ಇದೀನಿ, ಬಟ್ ನಂಗೂ ಗೊತ್ತಾಗ್ತಿಲ್ಲ ಯಾವ್ದು ಯೂಸ್ ಮಾಡ್ಬೇಕು ಅಂತ. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಬ್ರೋ ಇಂಜಿನಿಯರಿಂಗ್ ಆದ್ಮೇಲೆ ಜಾಬ್ಗೆ ಬ್ಯಾಂಗ್ಳೂರ್ಗೆ ಹೋಗ್ತೀರಾ? ಜಾಬ್ ಸಿಗದೆ ಡೌಟ್ ಇನ್ ಜಾಬ್ ಬ್ಯಾಂಗ್ಳೂರ್. ನೌವಡೇಸ್ ವ್ಲಾಗ್ ಲೆಂತ್ ಇಸ್ ಟೂ ಶಾರ್ಟ್ ಅಂತ ಹಾಕಿದ್ದಾರೆ ಶಶಾಂಕ್ ಅವರು. ಏನ್ ಮಾಡೋದು, ನಾವಮ್ಮ ಕಂಟೆಂಟೇ ಕೊಡಲ್ಲ ಗುರು. ಯಾವಾಗ ನೋಡಿದ್ರು ಸುಮ್ ಮಲ್ಕೊಂಡಿರ್ತಾರೆ, ಜ್ವರ ಬಂದಂಗಿರ್ತಾರೆ. ಏನ್ ಮಾಡ್ಲಿ ಹೇಳಿ? ಚಕ್ರಿ ಸ್ಪೆಂಡಿಂಗ್ 5K ಇನ್ 30 minutes ಅಮ್ಮಗೆ ಚಾಲೆಂಜ್. ಸರಿ ಅಮ್ಮ, ಈ ಚಾಲೆಂಜ್ ನಿಂಗೆ ಕೊಡ್ತೀನಿ. 5,000 ನನ್ನ ಕಡೆಯಿಂದಾನೆ 30 ನಿಮಿಷದಲ್ಲಿ ನೀನ್ ಶಾಪಿಂಗ್ ಮಾಡ್ಬೇಕು. ಆಯ್ತಾ?
ಸರಿ ಗೈಸ್ ಆಯ್ತಾ, ಚಾಲೆಂಜ್ ಇದು. ಎಲ್ಲಿಗೆ ಹೋಗೋಣ ಇದನ್ನ ಚಾಲೆಂಜ್ ಮಾಡಕ್ಕೆ? ನಮ್ಮ ಹಾಸನಲ್ಲಿ ಒಂದು ಸಣ್ಣದು ಟ್ರಿಪ್ ಇದೆ, ಆ ಟ್ರಿಪ್ ಮುಗಿಸ್ಕೊಂಡ್ ಬರ್ಲಿ, ಆಮೇಲೆ ಆ ಚಾಲೆಂಜ್ ಮಾಡೋಣ. ಸಣ್ಣದಲ್ಲ, ದೊಡ್ಡ ಟ್ರಿಪ್ ಅದು. ಓ ಸಣ್ಣದಂತೆ. ಸಣ್ಣ ಟ್ರಿಪ್. ಚಾಲೆಂಜ್ ಟು ಯು ಅಂಡ್ ಯುವರ್ ಫಾದರ್, ಒನ್ ಕುಕಿಂಗ್ ಡಿಶ್ ಮಾಡಿ, ನೋ ಸಪೋರ್ಟ್ ಫ್ರಮ್ ಅದರ್ಸ್. ಬ್ರೋ, ಜಿರ್ಲೆಗೆ ಉಳ್ಳಾಗಡ್ಡಿ ಮೆಣಸು ಮಿಕ್ಸಿಗೆ ಹಾಕಿ ರುಬ್ಬಿ ಮೂಲೆ ಅಲ್ಲಿ ಇಡೀ ಬರಲ್ಲ. ಇಷ್ಟ ಆಗಿತ್ತು ಕಮೆಂಟ್ಗಳು. ಜೊತೆಗೆ ಈಗ ನಾವು ಅಮ್ಮಂಗೊಂದು ಹೇಳ್ದೆ, ಅಮ್ಮ ಜಿರ್ಲೆನ ಏನ್ ಮಾಡೋದು, ಇನ್ನೇನ್ ಚಿಕನೇ ತಿಂತೀವಲ್ಲ, ಇನ್ನೇನ್ ಜಿರ್ಲೆನ ಹತ್ಲಕ್ ತಿನ್ನೋಣ ಅಂತ. ಓಯ್ ಸಿಲ್ವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬೈ ಬಾಯ್.